ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಮಶ್ರೂಮ್ ವಾಂಗಿಬಾತ್ನ ಮಾಡ್ತಾ ಇದ್ದೀನಿ. ಯೂಶಲಿ ಮನೆಯಲ್ಲಿ ವಾಂಗಿಬಾತ್ ಮಾಡ್ತಾನೆ ಇರ್ತೀವಿ, ಬಟ್ ಒಂದೇ ತರ ಮಾಡೋದ್ರಿಂದ ಮಕ್ಕಳು ಬೋರ್ ಆಗ್ಬಿಡ್ತಾರೆ, ಇಷ್ಟಪಡಲ್ಲ. ದಿನ ಹೊಸದಾಗಿ ಏನನ್ನ ಬೇಕು ಅಂತ ಕೇಳ್ತಿರ್ತಾರೆ. ಸೊ ಇವತ್ತು ಈ ವಾಂಗಿಬಾತ್ನ ಒಂದು ಸೂಪರ್ ಇಂಗ್ರೀಡಿಯೆಂಟ್ ನ ಬಳಸಿ ಸೂಪರ್ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡು ಬಿಸಿ ಆದ್ಮೇಲೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಕಾದ ಕೂಡಲೇ 1 ಸ್ಪೂನ್ ಅಷ್ಟು ಸಾಸಿವೆ ಸಿಡಿದ್ಮೇಲೆ 3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾನ ಹಾಕಿ ಹುರ್ಕೋಬೇಕು. ಈ ರೀತಿ 1 ನಿಮಿಷ ಹುರ್ಕೊಂಡು 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಒಣಮೆಣಸಿನ್ಕಾಯಿ, ಕರಿಬೇವನ್ನ ಹಾಕೊಂಡು ಕೆಂಪಗಾಗವರೆಗೂ ಹುರಿದು 1 ಕಪ್ ಅಷ್ಟು ಮಶ್ರೂಮ್ನ ಹಾಕೋತಾ ಇದ್ದೀನಿ. ಮಶ್ರೂಮ್ನ ಚೆನ್ನಾಗಿ ತೊಳೆದು 4 ರಿಂದ 6 ಭಾಗ ಮಾಡ್ಕೊಳ್ಳಿ. ತುಂಬಾ ದಪ್ಪ ಬೇಡ. ಇದನ್ನ ಚೆನ್ನಾಗಿ 2 ರಿಂದ 3 ನಿಮಿಷ ಹುರ್ಕೋಬೇಕು. ಹುರ್ಕೊಂಡು ಇದಕ್ಕೆ 2 ಬದನೆಕಾಯಿ ಹಾಕೊಂಡಿದ್ದೀನಿ. ಹಸಿರು ಬದನೆಕಾಯಿ, ಎಳೆ ಬದನೆಕಾಯಿ ತಗೊಳ್ಳಿ. ಕಟ್ ಮಾಡಿ ತಕ್ಷಣ ನೀರ್ಗೆ ಹಾಕೊಳ್ಳಿ. ಕಟ್ ಮಾಡಿ ತುಂಬಾ ಹೊತ್ತು ಇಡಕ್ಕೆ ಹೋಗ್ಬಾರ್ದು, ಕಪ್ಪಾಗ್ಬಿಡುತ್ತೆ, ಟೇಸ್ಟು ಚೆನ್ನಾಗಿರಲ್ಲ, ಕಹಿ ಬರುತ್ತೆ. ಯಾವಾಗೂ ಅಷ್ಟೇ ಬದನೆಕಾಯಿನ ಕಟ್ ಮಾಡಿ ನೀರ್ಗೆ ಹಾಕಿ ಇಮಿಡಿಯೇಟ್ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಶ್ರೂಮ್ ಮತ್ತೆ ಬದನೆಕಾಯಿ 2 ಚೆನ್ನಾಗಿ ಬೇಯೋವರೆಗೂ ಹುರ್ಕೋಬೇಕು. ಹುಳಿ ಹಾಕದ ಕೂಡಲೇ ಇದು ಬೇಯಲ್ಲ. ಸೊ ಹುಳಿ ಹಾಕೋಕ್ಕಿಂತ ಮುಂಚೆನೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಈ ಒಗ್ಗರಣೆಗೆ ಎಷ್ಟು ನಿಮಗೆ ಉಪ್ಪು ಇಡ್ಸುತ್ತೋ ಅಷ್ಟನ್ನ ಹಾಕಿ ಇದಕ್ಕೆ 1 ಅರ್ಧ ಕಪ್ ಆಗಷ್ಟು ಹುಣಸೆ ರಸ ಹಾಕೋತಾ ಇದ್ದೀನಿ. 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಅರ್ಧ ಕಪ್ ನೀರಲ್ಲಿ. ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. 2 ರಿಂದ 3 ನಿಮಿಷ ಇದನ್ನು ಕುದಿಸ್ಕೊಂಡ್ಮೇಲೆ ಇದಕ್ಕೆ ವಾಂಗಿಬಾತ್ ಪುಡಿ ಹಾಕೋತಾ ಇದ್ದೀನಿ. 1 ಕಪ್ ರೈಸ್ನಲ್ಲಿ ಅನ್ನ ಮಾಡ್ಕೊಂಡಿರೋದು, ಅನ್ನ ಆದ್ಮೇಲೆ 3 ಕಪ್ ಆಗುತ್ತೆ. ಸೊ 3 ಕಪ್ ಅನ್ನಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ವಾಂಗಿಬಾತ್. ನೀವು ಯಾವುದೇ ವಾಂಗಿಬಾತ್ ಮಾಡಲಿ ಇದೇ ಅಳತೆನಲ್ಲಿ ಹಾಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ ಗೊಜ್ಜು. ಇದನ್ನು ಅಷ್ಟೇ ವಾಂಗಿಬಾತ್ ಮಸಾಲ ಹಾಕಿ ಉರಿನ ಸಣ್ಣಗೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಮಗ್ಬೇಕು, ಈ ಖಾರ ಇರೋದೆಲ್ಲ ಮಗ್ಬೇಕು. ಹುಳಿ ಜೊತೆ ಉಪ್ಪು, ಖಾರ, ಹುಳಿ ಎಲ್ಲ ಮಗ್ಗಿ ಈ ತರ ಎಣ್ಣೆ ಎಲ್ಲ ಬಿಡುತ್ತೆ ನೋಡಿ ಸೈಡ್ನಲ್ಲಿ. ಇವಾಗ ಇದಕ್ಕೆ ಅನ್ನನ ಸೇರಿಸ್ಕೊತಾ ಇದ್ದೀನಿ. ಅನ್ನ ಸ್ವಲ್ಪ ಉಡುಡಿಯಾಗಿ ಮಾಡ್ಕೊಂಡ್ರು ಮೆತ್ತಗಿರ್ಬೇಕು. ತುಂಬಾ ಕಾಳು ಇತ್ತು ಅಂತ ಅಂದ್ರೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆಲ್ಲ ಹಾಕಿದ್ರೆ ತಿನ್ನಕ್ಕಾಗಲ್ಲ. ಅನ್ನ ಎಲ್ಲ ಹಾಕ್ಬಿಟ್ಟು 1-2 ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇವಾಗ ಈ ರೈಸ್ನ ಸೂಪರ್ ಟೇಸ್ಟಿಯಾಗಿ ಮಾಡ್ಲಿಕ್ಕೆ ನಾನು ಮ್ಯಾಗಿ ಮಸಾಲೆ ಮ್ಯಾಜಿಕ್ ನ ಬಳಸ್ತಾ ಇದ್ದೀನಿ. ಯಾಕಂದ್ರೆ ಇದರಲ್ಲಿ 10 ಮಸಾಲಾ ಪದಾರ್ಥಗಳನ್ನ ಸರಿಯಾಗಿ ಹುರಿದು ಪುಡಿ ಮಾಡಿರೋದ್ರಿಂದ ನಾವು ದಿನನಿತ್ಯ ಮಾಡುವಂತ ಅಡಿಗೆ ರುಚಿ ಸೂಪರ್ ಆಗಿ ಬರುತ್ತೆ. ದಿನಾಗ್ಲೂ ನಾವು ಪಲ್ಯ, ಗೊಜ್ಜು, ಕೂಟು, ಕಿಚಡಿ ಈ ತರ ಎಲ್ಲ ಮಾಡ್ತಿರ್ತೀವಲ್ವಾ, ಈ ಮಸಾಲಾನ ಹಾಕಿ 1-2 ರಿಂದ 3 ನಿಮಿಷ ಸಿಮ್ನಲ್ಲಿ ಬಿಟ್ರೆ ಸಾಕು. ಎಂತ ಬೋರಿಂಗ್ ರೆಸಿಪಿ ಆದ್ರೂ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಸೊ ಇದನ್ನ ಹಾಕಿ ಮಕ್ಳಿಗೆ ಏನೇ ರೆಸಿಪಿ ಮಾಡ್ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಿರ್ತೇನೆ. ಮಸಾಲಾನ ಹಾಕಿ ಈ ತರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು 2 ರಿಂದ 3 ನಿಮಿಷ ಸಿಮ್ನಲ್ಲಿ ಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಈ ತರ ತೆಗೆದು ನೋಡಿದ್ರೆ ಮನೆಯೆಲ್ಲ ಘಮ ಘಮ ಅನ್ನತ್ತೆ, ಅಷ್ಟು ಪರಿಮಳ ಬರುತ್ತೆ. ಎಂಥದೇ ಬೋರಿಂಗ್ ರೆಸಿಪಿ ಆದ್ರೂ ಈ ಮಸಾಲಾನ ಹಾಕಿ ಮಾಡಿ ನೋಡಿ, ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ. ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಯಾವುದೇ ರೆಸಿಪಿ ಆದ್ರೂ. ಯೂಶಲಿ ವಾಂಗಿಬಾತ್ನ ನಾವು ಬದನೆಕಾಯಿ ಹಾಕಿ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ಒಂದ್ ಸ್ವಲ್ಪ ಮಶ್ರೂಮ್ ನ ಹಾಕಿ ಮಾಡಿ ನೋಡಿ, ತಿಂತಾ ಇದ್ರೆ ಒಂದೊಂದು ಗುಕ್ಕಿಗೂ ಮಶ್ರೂಮ್ ಸಿಗ್ತಾ ಇದ್ರೆ ಸಕ್ಕದಾಗಿರುತ್ತೆ ಟೇಸ್ಟ್. ಸೊ ಖಂಡಿತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.